ನನ್ನ ಮಗ ಎಲ್ಲೋದ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಎಲ್ಲೋದ ಈ ನನ್ನ ಮಗ ಆ, ಬೈದೇನೋ ಮುನಿಸ್ಕೊಂಡು ಹೋದ. ಎಷ್ಟು ಅಂತ ತಾಯಿ ಮೇಲೆ ಮುನಿಸ್ಕೊಂಡು ಹೋಗಕ್ ಸಾಧ್ಯ? ಆ, ಸಿಗ್ಲೇಬೇಕಲ್ಲ. ಎಲ್ಲೋಗವನೆ ಅಂತ ಗೊತ್ತಾಯ್ತಿಲ್ಲ ನಂಗಂತೂ. ಮಾತು ಆಡಿಸ್ಲಿಲ್ಲ, ಏನೂ ಇಲ್ಲ, ಮುನಿಸ್ಕೊಂಡು ಹೊಂಟೋದ. ನಾನು ಹುಡಿಕೊಂಡು ಬತ್ತಾನೆ ಅಂತ ಕಾದು 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 ಸಾಕಾಗಿ ಹೋಗ್ಬಿಡ್ತು ನನಗಂತೂ. ಬರ್ಲೂ ಇಲ್ಲ, ಮಾಡ್ಲೂ ಇಲ್ಲ. ಹೀಗೆ ಏನಪ್ಪ ಮಾಡೋದು? ಎಲ್ಲಿ ಅಂತ ಹುಡ್ಕೋದು? ಯಾರ ಮಂತಕ್ಕೆ ಹೋಗಿರ್ತಾನೆ ಇವನು? ಹ್ಞೂ, ಅಲ್ಲೋಗಿ ಸ್ಮೂತಾಗಿ ಹೋಗ್ಬಿಟ್ಟವನ ಅಂತ. ನಾನು ಸೊಸೆ ಬುಟ್ಟಿಗೆ ಹಾಕೊಂಬಿಟ್ಲ. ಮಳ್ಳಿ ಅವಳು ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ನನ್ನ ಮಗನ್ನು ದೂರ ಮಾಡೋಕ್ಕೆ ಏನು ಬೇಕಾದ್ರೂ ಮಾಡಿಬಿಡ್ತಾಳೆ ಅವಳು. ಅವಳ ತಕ್ಕೆ ಹೋಗಿ ಕೇಳಲ್ಲ? ಬೇಡ ಬೇಡ ಬೇಡ, ಅವಳ ಹತ್ರ ಹೋಗಿ ಕೇಳೋದಕ್ಕಿನ್ನ ಮತ್ತೆ ಏನು ಮಾಡಲಿ, ಯಾರ ತಕ್ಕ ಕೇಳಲಿ? ಹ್ಞೂ, ಸರಿ ಬಿಡು, ನೋಡೋಣ. ಫಸ್ಟ್ ಊರಾಗ ಯಾರ ತಗನ ಕೇಳಿ ವಿಚಾರ್ತಾನ. ನನ್ನ ಮಗ ಎಲ್ಲವನೇ ಅಂತ ಹೇಳ್ಬಿಟ್ಟು ಕೇಳಿ ವಿಚಾರಿಸಿ ಆಮೇಕಿಂದ ಬೇಕಾದ್ರೆ ನೋಡೋಣ ಮುಂದದನ್ನು. ಯಪ್ಪ, ಈ ಮುದುಕಿಯಾಗ ಮಾತ್ರ ಇರಬಾರ್ದು ಕಣಪ್ಪ. ಮನೆಯಾಗೆ ಬೇಜಾರಾಯ್ತದೆ. ಎಲ್ಲ ಈಚೆ ಕಡೆಗೆ ಹೋಗ್ಬಿಡ್ತಾರೆ ಕೆಲಸ ಕಾರ್ಯಗಳು ಅಂತ ಅನ್ಕೊಂಡು. ನಾನು ನೋಡು ನೋಡು ಮಧ್ಯಾಹ್ನ ಆಯಿತು ಅಂದರೆ ಮಾತಾಡೋಕೆ ಒಂದು ನರಪಿಳ್ಳೆನೂ ಸಿಗೋದಿಲ್ಲ ಮಾತಾಡೋಕ್ಕೆ. ಒಬ್ಬರು ಸಿಗೋದಿಲ್ಲ ನೋಡು. ಸುಮ್ಕೆನೆಯ ಇದು ಮಾಡ್ಕೊಂಡು ಅಯ್ಯೋ ಸುಮ್ಮನೆ ತಲೆನೋವು ನಂಗಂತೂ. ಒಬ್ರನ್ನ ಕಾಣೋದು ಬೇಡವ ನನಗೆ. ಒಬ್ರು ಕಾಣಕ್ಕಿಲ್ಲ ನೋಡು ನನಗೆ. ಅಲ್ಲೇನು ಸುಮಿ ಬತ್ತಿದ್ದಂಗೆ ಅವಳೆ. ಓ ಸುಮಿ, ಸುಮಿ ಬಾಯ್ಲಿ. ಓ ಬಾ ಬಾ ಕುಂತ್ಕ. ಯಾಕೆ ಹಂಗೆ ನೀವು ಹೋಯ್ತಾ ಇದೆಯಾ? ಕುಂತ್ಕ ಬಾ ಮಾತಾಡನಿ. ಅಯ್ಯೋ ಬೇಜಾರಾಯ್ತದ ಕಣವ ನಂಗಂತೂ. ಸ್ಯಾನೆ ಬೇಜಾರಾಯ್ತದೆ. ಏನು ಮಾಡ್ತೀಯಾ? ಎಲ್ಲ ಕೆಲ್ಸಕ್ಕೆ ಹೋಯ್ತಾರ ಈಗ ನೋಡು. ಈಗ ಯಾರು ಮನೆಯಾಗಿರಕ್ಕಿಲ್ವಾ? ಈ ಸತ್ತಾಗ ನೋಡಿ ಬಂದು ಕುಂತ್ಕೊಬಿಡ್ತೀನಿ ಬೇಜಾರ್ಗೆ. ಇಲ್ಲ ಹಳ್ಳಿ ಕಟ್ಟೆ ತಕೋ ಕುಂತ್ಕೊಂತೀನಿ. ನನಗೂ ಬೇಜಾರಂದ್ರೆ ಬೇಜಾರು. ಸುಮ್ಕೇನಿಯ ಸ್ಯಾನೆ ಬೇಜಾರಾಯ್ತದೆ ನಂಗಂತೂ. ಏ ನನ್ ಬಾಧೆ ನಂಗಾಗಿದ್ರೆ ಇವಕ್ಕ ಇನ್ನೊಂದು ಕತೆ. ಸುಮ್ನೆ ಹೋಗ ಕತೆಗೆ. ನನ್ ಬಾಧೆನೇ ನೀ ನನ್ಗಾಗ ಸುಮ್ಮನೆ ನಂಗೆ ತಿಕ್ಲತ್ತಿಸ್ಬೇಡ. ನನ್ನ ಕಷ್ಟ ನನಗೆ ಗೊತ್ತು. ಯೋನೇ ಕಷ್ಟ ಈಗ ಅದೇ ಕಣವ. ಈಗ ನಮ್ಮನ ಅವನಲ್ಲಮ್ಮ, ನನ್ನ ಒಳಿಗೆನೆ ಬಿಡು. ಒಳಿಯ ಅವನಲ್ಲ, ಅವನು ನಿನ್ನ ಮಗ ಇಬ್ರು ಜೊತೆಯಾಗಿ ಎಣಿಯ ಕೆಲ್ಸಕ್ಕೆ ಹೋಯ್ತಾರೆ. ಅವ್ರಿಬ್ರು ಜಾತಿ ಆದ್ಮೇಲೆ ನಾನು ನೀನು ಜೊತೆ ಆಗ್ಬೋದಲ್ಲ. ಬಾ ಕುಂತ್ಕ ಬಾ. ಏನಕ್ಕ ಹೇಳ್ತಿದೀಯ? ನನ್ನ ಮಗ ಕೆಲ್ಸಕ್ಕೆ ಹೋಯ್ತಾವನ? ಎಲ್ಲಿ ಕೆಲ್ಸಕ್ಕೆ ಹೋಯ್ತಾವನೆ? ಇದ್ ಸೋರೋಯ್ತು. ನಿನ್ನ ಮಗ ಕೆಲ್ಸಕ್ಕೆ ಹೋಯ್ತಿರೋ ನಿನಗೆ ಗೊತ್ತಿಲ್ವೇ? ನಿನ್ನ ಮಗ ಕೆಲ್ಸಕ್ಕೆ ಹೋಯ್ತಾವನೆ, ನಿನಗೆ ಯಾಕೆ ಗೊತ್ತಿಲ್ಲ? ನನ್ನ ಒಳಿ ಮಯ್ಯನೂ ಹಂಗೆ ನಿನ್ನ ಮಗ ಇಬ್ರು ಜೊತೆಯಾಗೇನೆಯ ಬಟ್ಟೆ ಅಂಗಡಿನ ಕೆಲ್ಸಕ್ಕೆ ಹೋಯ್ತಾವ್ರೆ. ಅಲ್ಲಿ ಸಂತೆ ಬೀದಿ ಕೆಳಗಡೆ ಇಲ್ವಾ ಬಟ್ಟೆ ಅಂಗಡಿ? ಆ ಬಟ್ಟೆ ಅಂಗಡಿನಾಗ ಏನೇ ಕೆಲ್ಸಕ್ಕೆ ಸೇರ್ಕೊಂಡವ್ರು ಇಬ್ರು ಹೋಯ್ತಾವ್ರೆ. ನಿನ್ನ ಮಗ ಬಂದ್ಬಿಟ್ಟು ಕೆಲಸ ಕೊಡ್ಸು ಅಂತ ಅರ್ಜೆಂಟ್ ಮಾಡಿ ಕೇಳ್ತಿದ್ದ. ಅದಕ್ಕೇನೆಯ ಸರಿ ಆಯ್ತು ಬಾ ಅಂತ ಕರ್ಕೊಂಡೋಗೇನೋ ಕೊಡ್ಸೋದು ನನ್ನ ಕೆಲ್ಸವ. ಬೆಳಿಗ್ಗೆಲ್ಲ ಜೊತೆಯಾಗೆ ಹೋದ್ರಲ್ಲ. ಹೋಗಿ ಕೆಲ್ಸಕ್ಕೆ ಹೋಯ್ತೀವಿ ಅಂತ ಹೋದ್ರಪ್ಪ ಇಬ್ರು. ಹೌದೇ ಅಕ್ಕದ್ಯೋರಣೆ ನನಗೆ ಗೊತ್ತಿಲ್ಲ ಕಣಕ. ನೀನು ಹೇಳ್ತಿರೋದಕ್ಕೆ ಗೊತ್ತಾಯ್ತಿರೋದು. ಹಂಗಾರೆ ಕೆಲ್ಸಕ್ಕೆ ಸೇರ್ಕೊಬಿಟ್ಟವನೇನು? ಒಳ್ಳೆ ಹುಡ್ಗ. ಒಂದು ಮಾತು ಹೇಳಿಲ್ಲ ನೋಡಕ ನಂಗೆ. ಹೌದೇ? ನನ್ನಮ್ಮ ನಂಗೆ ಹಂಗೆ ನೋಡಿದ್ನಲ್ಲ ಅದಕ್ಕೆ ಹೇಳ್ದೆ. ಇನ್ನೇನು ಇಬ್ರು ಮೂರು ಜನ ಎಲ್ಲ ಕೆಲ್ಸಕ್ಕೆ ಹೋಯ್ತಿದ್ರೆ ಇನ್ನೇನು ಮಾಡೋಕ್ಕೈತದ? ಒಬ್ಳೆ ಕುಂತ್ಕೊಂಡು ಗುಬೇತರ. ಅದಕ್ಕೆ ನೀನು ಕಾಣಿಸ್ತಲ್ಲ. ಬಾ ಕುಂತ್ಕೋ ಬಾ. ನಿನ್ನ ಮಗ ಬರೋದು ಇನ್ನೂ ತಡ ಆಯ್ತದೆ. ನಿನ್ನ ಮಗ ಲೇಟಾಗಿ ಬರ್ತಾನೆ. ಹಾಂ ಹೀರಕ್ಕ, ಬಟ್ಟೆ ಅಂಗಡಿ ತಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ನನ್ನ ಮಗ ಒಂದು ಮಾತು ನನಗೆ ಹೇಳಿಲ್ಲ ಇಷ್ಟು ದಿನ. ಪಿರಾಣ ಇಕ್ಕೊಂಡು ಸಾಕಿವ್ನಿ ನನ್ನ ಮಗನ್ನ. ಒಂದು ಮಾತು ಹೇಳ್ದಿದ್ದಂಗೆ ನೋಡಕ್ಕ ಹೆಂಗೆ ಹೊಂಟ್ಬಿಟ್ಟವನೇ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ನಾನೇನು ಬ್ಯಾರೆ ಹೇಳೇನಕ್ಕ? ಒಂದು ಮಾತು ಹೇಳಿದ್ರೆ ಅಕ್ಕ ಆ ಸಂತೆ ಬಿದ್ದಿನಾಗ ಐತಲ್ಲ ಅದೇ ತಾನೇ? ಅದೇ ನಿನಿಯ. ಸರಿ ಬಿಡು, ಹಂಗಾರೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಇರು. ಅಲ್ಲ ನನಗೂ ಖುಷಿ ಆಗಕ್ಕಿಲ್ವೇನಾಗ ಕೆಲಸ ಸಿಕ್ಕೈತಿ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ನಂಗೇನು ಖುಷಿ ಆಗಕ್ಕಿಲ್ವೇ? ಹಂಗೆ ಓಡಾಡ್ಕೊಂಬಿಟ್ಟು ಬರ್ತೀನಿ ಇರು. ನಾನು ಕೇಳ್ಕೊಂಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಹೆಂಗೋ ಫ್ರೀ ಬಸ್ ಐತೆ, ಹತ್ಕೊಂಡು ಹೋಗಿ ಹತ್ಕೊಂಬಿಟ್ಟು ಬರ್ಬೋದು. ಅವನ ಜೊತೆನೇ ನೀವು ಓಡಾಡ್ಕೊಂಡು ನೋಡ್ಕೊಂಬಿಟ್ಟು ಬರ್ತೀನಿ. ಅದೇನು ಕೆಲಸನೋ ಏನೋ. ನೀನು ಬ್ಯುಸಿ ಆಗೋದೆ ಮತ್ತೆ. ಹೋಗೋಗು, ಬಸ್ಸು ಟೈಮ್ ಆಯ್ತದೆ. ಹೋಗಲ್ಲೇ ಸಂತೆ ಬೀದಿತಾಗೆ ಇರ್ತಾರೆ ಮಾತಾಡ್ಸ್ಕೊಂಬಿಟ್ಟು ಬಾ ಹೋಗು. ಇನ್ನೇನು ಮಾಡೋಕ್ಕಾಯ್ತದೆ? ಹೆಂಗೋ ಒಳ್ಳೆ ಕೆಲಸ ಸಿಕ್ಕೈತಂತ ಬಿಡು. ಇಬ್ರು ದುಡ್ಕೊಂಡು ಹೆಂಗೋ ಸಂದಕ್ಕಿರ್ತಾರೆ. ಸರಿನಕ್ಕ, ಹೋಯ್ತೀನಿರು. ಅಯ್ಯೋ ಮಾತಾಡಕ್ಕೆ ಯಾರನ್ನ ಸಿಗ್ತಾರೆ ಅಂದರೆ ಮಾತಾಡಕ್ಕೆ ಒಬ್ರು ಸಿಗಕ್ಕಿಲ್ಲ ನನಗಂತೂ. ಇರು, ಇನ್ನೊಬ್ರು ಯಾರನ್ನ ಬರ್ತಾರೇನು? ಈ ಕೋಳಿಗಳು ನೋಡು, ಕೋಳಿ ಬಡತದವು ಬರೀ ಬಂದು ಮನೆ ಮುಂದೆ ಗಲೀಜು ಮಾಡಿ ಹೋಯ್ತವಿವು. ಸು ಪರವಾಗಿಲ್ಲ, ಇವನು ಕೆಲಸ ಶುರು ಮಾಡ್ಕೊಂಡಾತಾಗೆ. ಏನ್ಲಾ ಕೆಲಸ ಎಲ್ಲ ಸೆಟ್ ಆಯ್ತಾಯ್ತೋ? ಕಷ್ಟ ಆಯ್ತಾಯ್ತೋ? ಇಲ್ಲ ಅಣ್ಣ, ಸಂದಾಗ ಸೆಟ್ ಆಯ್ತೈತೆ. ಒಂದ್ 2 ದಿನ ಕಷ್ಟ ಆಯ್ತದೆ ಕಣ. ಮುಳ್ ಸಿಕ್ಕದು ಅದು ಇದು ಎಲ್ಲನೂ ಕಸ್ಟಮರ್ ಎಲ್ಲನೂ ನಾನು ಬಂದಾಗ ನೋಡ್ಕೊತಾ ಇದೆಯಲ್ಲ, ಅರ್ಥ ಆಯ್ತೈತೆ ತಾನೆ? ಏನು ತೊಂದರೆ ಇಲ್ಲ ತಾನೆ?
ಇಲ್ಲ ಅಣ್ಣ ದೇವ್ರಣೆಗೂ ಏನು ತೊಂದರೆ ಇಲ್ಲ ಕಣಣ್ಣ. ನೋಡು ನಾನು ಹಳೆ ಗೆಟಪ್‌ಗೆ ಏನಿಯ ಬಂದ್ಬಿಟ್ಟೆ ಕಣಣ್ಣ. ಅದೇನೋ ಅದ ಚೈನು ಪೈನು ಹಾಕೊಂಡ ಬಿಟ್ಟಿ ಬಿಲ್ಡಪ್ ಏನು ಕಾಣಬೇಕು. ಯಾಕೋ ನನಗೇನಿಯ ಓವರ್ ಆಯ್ತು ಅನ್ನಿಸ್ತಾ ನಾನೇ ಬಿಟ್ಟು ಬಿಸಾಕ್ಬಿಟ್ಟು ಹಂಗೋ ಹಿಂಗೋನುವೆ ಅತ್ತಾಗ ಸುಮ್ಮನೆ ಏನಿಯ ಬಂದ್ಬಿಟ್ಟೆ. ತಗ್ಗಿ ಬಗ್ಗಿ ನಡೆದ್ರೇನೇನಿಯ ಒಂದೆರಡು ದಿನ ಕಾಲ ಕಣ. ತಗ್ಗಿ ಬಗ್ಗಿ ನಡಿಲಿಲ್ಲ ಅಂದ್ರೆ ಯಾವ್ದು ಸಿಗಲ್ಲ. ಅದ ಅರ್ಥ ಆಯ್ತು ಕಣ. ಅಣ್ಣ ನೋಡೋಣ ಎಲ್ಲ ಕ್ಲೀನಾಗಿ ಜೋಡಿಸಿದೀನಿ. ಇನ್ನು ಏನಾರ ಜೋಡಿಸ್ಬೇಕಾದ್ರೆ ಹೇಳೋಣ. ಇಲ್ಲೆಲ್ಲ ಬಿದ್ದಿರೋವೆಲ್ಲ ಮಡ್ಸಿಕ್ಕಿದೀನಿ. ಇನ್ನೇನು ಇಲ್ಲ ಈ ಕಡೆ ಜೋಡಿಸೋದು. ಇನ್ನು ಆ ಕಡೆ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲೊಂಚೂರು ಜೋಡಿಸ್ಬೇಕಷ್ಟೇ ಏನಿಯ. ಜೋಡಿಸ್ಬಿಟ್ರೆ ಇನ್ನೇನು ಜೋಡಿಸೋದೇನು ಇರಕ್ಕಿಲ್ಲ. ಅದೇ ರೇಟುಗಳೆಲ್ಲ ಹೇಳ್ಕೊಟ್ಟಿದ್ದೀವಣ್ಣ. ಎಲ್ಲ ಹೇಳಿದೀನಿ. ರೇಷ್ಮೆ ಸೀರೆ, ಬನಾರಸಿ ಸೀರೆ, ಕಾಟನ್ ಸೀರೆ ಎಲ್ಲನೂ ಒಂದೊಂದು ಸ್ವಲ್ಪ ಸ್ವಲ್ಪ ನೆನ್ಪಿಟ್ಕೊಂಡು ನಾನು ಇದು ಮಾಡ್ತಿದ್ದೀನಿ ಅಣ್ಣ. ಆದಷ್ಟು ಬೇಗ ಕಲ್ತ್ಕೊಂತೀಯ ಬಿಡ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಕಲ್ತ್ಕೊಂತ ಇದೆಯಾ. ನೋಡು ಸರ್ ಬಂದ್ರಂತೂ ಒಳ್ಳೆ ಕಾಸು ಕೊಡ್ತಾರೆ. ಅವರು ಇನ್ನೊಂದೇನು ಗೊತ್ತಾ, ಹಬ್ಬಕ್ಕೂನುವೆ ಬೋನಸ್ ಗೀನಸ್ ಅಂತ ಹೇಳ್ಬಿಟ್ಟು ಬೋನಸ್ ಗೀನಸ್ ಎಲ್ಲನೂ ಕೊಡ್ತಾರೆ. ನೀನು ಏನಾದ್ರ ಬಗ್ಗೆ ಚಿಂತೆನೇನಿಯ ಮಾಡಬೇಡ ಬೋನಸ್ ಬಗ್ಗೆ. ನಾನು ಮಾತಾಡ್ತೀನಿ ಸರ್ ಹತ್ರ. ಸಂಬಳನೂ ಸಂಡಕ್ಕೆ ಏನಿಯ ಕೊಡ್ತಾರೆ ಸರಿನಾ. ಆದರೆ ಕೈ ಬಾಯಿ ನೆಟ್ಗಿರ್ಬೇಕು. ಸೀರೆ ಪಾರೆ ಎಲ್ಲ ಕದ್ಬಿಟ್ಟು ಮಾರೋದು ಅದು ಇದು ಎಲ್ಲ ಮಾಡಬಾರ್ದು ಸರಿನಾ. ಬಾ ಬಾ ಕಸ್ಟಮರ್ ಎಲ್ಲ ಬರ್ತಾರಲ್ಲ ಅದು ನೋಡ್ಕೊಳ್ಳಿವಂತೆ ಬಾ. ಹೆಂಗೆ ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಬಿಟ್ರೆ ಆರಾಮಾಗೆ ನೀನು ಕಲ್ತ್ಕೊಂತೀಯ ಬೇಗ. ನಡಿಯೋಣ. ಲೋ ಮಗನೇ, ನಂಗೆ ಅನ್ನಿಸ್ತಿತ್ತು ಇಲ್ಲೇ ಇತ್ತೀಯ ನೀನು ಅಂತ. ಅಮ್ಮ ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ. ಮೊನ್ನೆಲ್ಲ ನನಗೂ ನಿಂಗೂ ಏನು ಸಂಬಂಧ ಇಲ್ಲ. ನಿಂದಾರಿ ನಿನಗೆ ನಂದಾರಿ ನಂಗೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೀನಿ. ಆದ್ರೂ ನೀನ್ ಯಾಕಮ್ಮ ಬರ್ತಾ ಇದೀಗ ಇಲ್ಲಿಗೆ. ಹೋಗ್ ಸುಮ್ಕೇನಿಯ ನೀನು. ಇಲ್ಲೆಲ್ಲ ಬರ್ಬೇಡ ಕೆಲ್ಸಕ್ಕೆ. ಏ ಬುಡ್ಲ ಬಂದಿರೋ ನಂಗೆಲ್ಲ ಬೈತ್ ಕಳ್ಸಕ್ ಹಾಕಿಲ್ಲ ಆಂಟಿ. ನೋಡಿ ಬಟ್ಟೆ ಅಂಗಡಿನಾಗ ಎಲ್ಲನೂ ಕಸ್ಟಮರ್ಸ್ ಬರ್ತಾರಲ್ಲ ಇಲ್ಲೆಲ್ಲ ಸ್ಯಾನೆ ಮಾತಾಡಕ್ ಹಾಕಿಲ್ಲ. ಆಮೇಲೆ ಈಚೆ ಕಡೆ ಸಿಗೋಣ ಬಿಡಿ. ಮಸಾಲೆ ದೋಸೆ ಗಿಸಾಲೆ ದೋಸೆ ಎಲ್ಲ ಕೊಡಿಸ್ತೀವಿ. ತಿನ್ಕೊಂಡು ಇದಾನ ಊರ್ ಕಡೆ ಹೋಗೋಣ. ನೋಡಪ್ಪ, ನಿಂಗಿರೋ ಒಳ್ಳೆ ಬುದ್ಧಿಲ್ವೇ ನನ್ನ ಮಗಂಗಿಲ್ಲ. ಅಲ್ಲ ಎಷ್ಟು ಚೆನ್ನಾಗಿರೋ ಅಂಗಡಿನ ಕೆಲಸ ಸಿಕ್ಕೈತೆ. ಯಪ್ಪ, ಇವನ್ ಇಷ್ಟೊಂದು ಬಣ್ಣ ಸೀರೆಗಳೆಲ್ಲನೂ ಅವಲ್ಲ. ಓಹೋ, ಒಂದಲ್ಲ ಎರಡಲ್ಲ ಇಷ್ಟೊಂದು ಸೀರೆ ಅವಲ್ಲ. ಇದ್ರಾಗ ಒಂದೇ ಎರಡ ಎಗರಿಸಿದ್ರು ಗೊತ್ತಾಗಕ್ಕಿಲ್ಲ ಅಂತ ಅನ್ನಿಸ್ತದಲ್ವಾ ನಿಮ್ ಸರ್ಗೆ. ಅಯ್ಯೋ ಎಲ್ಲ ಲೆಕ್ಕ ಇರ್ತದೆ ಆಂಟಿ. ಹಂಗೆಲ್ಲನೂ ಮಾಡಂಗಿಲ್ಲ. ಎಲ್ಲ ಲೆಕ್ಕ ಇರ್ತದೆ. ಏ ಸುಮ್ಕಿರು. ಏನ್ ಲೆಕ್ಕ ಇರ್ತದ ಏನೋ ಇಷ್ಟೊಂದು ಸಾವಿರಾರು ಸೀರೆನಾಗೆ ಲೆಕ್ಕ ಪಕ್ಕ ಎಲ್ಲಿಂದ ಬರ್ತದೆ. ಅಲ್ಲ ಸೀರೆ ಅಂಗಡಿನಾಗೂ ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೋದು ನೀವು. ಹೆಂಗೆ ಅಂತ ಹೇಳಿದ್ರೆ ಇವಾಗ ಸೀರೆ 5,000 ರೂಪಾಯಿ ಸೀರೆ ಇರ್ತದೆ ಅಂತ ಅನ್ಕೊಳ್ಳಿ. ನೀವು 6,000 ರೂಪಾಯಿಗೆ ಮಾರಿ ನಿಮ್ಮ ಓನರ್ಗೆ 5,000 ಕೊಡಿ, ನೀವೊಂದು 1,000 ರೂಪಾಯಿ ಎತ್ತಿಕೊಳ್ಳಿ. ಅಷ್ಟೇ ನೀಯ ಒಳ್ಳೆ ಲಾಭ ಆಯ್ತದಲ್ಲ ಮಗ. ಇನ್ನಿನ್ನು ಅದೃಷ್ಟ ಕುಲಾಯಿಸ್ತು ಅಂತಾನೆ ನೀ ಅನ್ಕೊಂಬಿಡು. ಇಲ್ಲ ಆವಾಗೊಂದು ಇವಾಗೊಂದು ಸೀರೆ ಒಂಚೂರು ಎಕ್ಸ್ಟ್ರಾ ಮಾರ್ಕೊಂಬಿಡ್ರಿ ಏನಾಗಕ್ಕಿಲ್ಲ. ನೋಡು ಯಾವತ್ತನಾಗ್ಲಿ ದುಡ್ಡು ಮಾಡ್ಬೇಕು ಅಷ್ಟೇ ನೀ ಜೀವನದಾಗೆ. ಹಂಗೆ ಇದ್ರೆ ಹಂಗೆ ಇರ್ತೀವಿ. ದುಡ್ಡು ಮಾಡಕ್ಕೆ ಅಂತ ಹೇಳಿದ್ರೆ ಸಂದಾಗ ದುಡ್ಡು ಮಾಡ್ಬೋದು ಸರಿನೇ. ಈ ನಿನ್ ದರಿದ್ರ ಬುದ್ಧಿಯಿಂದನೇನಿಯಾ ನಾನು ಬೀದಿಗೆ ಬಂದಿರೋದು ನಿನ್ನಿಂದನೇನಿಯಾ. ಅವತ್ತೇ ಹೇಳ್ದೆ ನಿಂಗೆ ನನ್ ಸವಸಕ್ಕೆ ಬರ್ಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಈಗಳಣ್ಣ ಹಿಂಗೇನೇನಿಯಾ ಎಲ್ಲೋದ್ರು ಹಿಂದೆಗಡೆ ಬರೋದು ಬರೀ ಕಂತ್ರಿ ಬುದ್ಧಿ ಹೇಳ್ಕೊಡೋದು. ನಾನೇ ಅಮ್ಮ ಹೇಳಿದ್ ಮತ್ತೆ ಕೇಳೋದು ಹೌದೌದೌದೌದು ಅಂತ ಹೇಳ್ಬಿಟ್ಟು ನಾನು ಅಯ್ಯೋ ಬಿಡು ಅಂತ ಅಮ್ಮ ಹೇಳ್ತಾ ಇತ್ತಲ್ಲ ನಮ್ಮಮ್ಮ ನಾನು ಒಳ್ಳೇದಕ್ಕೆ ಅಂತ ಕೇಳೋದು ಹಾಳಾಗಿ ಹೋಗೋದು. ಬರೀ ಇದೇನೇನಿ ಆಗೋಯ್ತು ನನ್ನ ಬಾಳಂತೂ. ಅಮ್ಮ ನೀ ಸುಮ್ಕೆ ಇಲ್ಲಿಂದ ನೀ ಎಟ್ಟು ಗಂಟೋಗ್ಬಿಟ್ರೆ ನೀ ಸರಿ. ಇಲ್ಲ ಅಂತಂದ್ರೆ ನನಗೆ ಪಿತ್ತ ಮಾತ್ರ ನೀನು ನೆತ್ತಿಗೆ ಗೊತ್ತಿಸ್ಬೇಡ. ನೀನು ಹೆಂಗ್ ಗೊತ್ತಿಸ್ತೀಯ ಕಣಮ್ಮ ನೀನಂತೂ ನನಗೆ ಪಿತ್ತ ನೆತ್ತಿಗೆ. ಹೋಗ್ ಸುಮ್ಕೇನಿಯಾ ಉರ್ಸ್ಬೇಡ ನನಗೆ. ಇಂಥ ಕೊಂತ್ರಿ ಕೆಲಸ ಹೇಳ್ಕೊಡೋದು. ಪಾಪ ಅವರು ನಿಯತ್ತಾಗವ್ರೆ, ನಿಯತ್ತಾಗಿ ಇದು ಮಾಡ್ತಾವ್ರೆ, ನಿಯತ್ತಾಗಿರನಿ. ಇಂಥವು ಏನೂ ಇಲ್ಲ. ಬರೀ ಕೊಂತ್ರಿ ಕೆಲಸ ಕೊಂತ್ರಿ ಬುದ್ಧಿ ಹೇಳ್ಕೊಟ್ಬಿಟ್ಟು ನೀನು ನಾನು ಕೇಳ್ಕೊಂಡ್ಬಿಡ್ತೀನಿ. ಹೋಗ್ ಸುಮ್ಕೇನಿಯಾ ನಿಂಗೆ ಒಂದು ಕಿತ್ತ ಹೇಳೋದು ನಿಂಗೆ. ಲೋ ನಾನು ಹೇಳೋದನ್ನು ಸಿಕ್ಕಿಯೋಳ. ಅಯ್ಯೋ ಏನಾಗಕ್ಕಿಲ್ಲ. ಅಲ್ಲ ಸೀರೆಗಳು ಎಂತ ಸಂದಕವು ನೋಡ್ಲಾ. ಏನೊಂದು 200 ರೂಪಾಯಿ ಶಾನೆ ಇಕ್ಕೊಂಡು ಮಾರ್ರಿ. ದಿನಕ್ಕೊಂದು 1,000 ರೂಪಾಯಿ ಲಾಭ ಮಾಡ್ಕೊಂಡ್ರು ನೀವು. ತಿಂಗ್ಳಿಗೆ 30,000 ರೂಪಾಯಿ ಆಯ್ತಲ್ಲ ಲಾಭ. ಆರಾಮಾಗಿ ಹೊಂಚ್ಕೊಂಡ್ರೆ ಆಯ್ತು. ಅಲ್ಲ ಕಣ ನನ್ನ ಮಗಂಗಂತೂ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇಲ್ವಾ? ಅಲ್ಲಿ ಇಲ್ಲಿ ಗಿಳ್ತನ ಎಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀಗ ಈ ಬುದ್ಧಿ ಎಲ್ಲೋಗೈತೆ ನಿನಗೆ. ಏನಾಗಕ್ಕಿಲ್ಲ. ಮಾಡ್ರಿ ದುಡ್ಡು ಮಾಡ್ಬೇಕು ಅಷ್ಟೇ ಏನಿಯ. ಇವತ್ತು ಕೋಟಿ ಮಾಡಿರಲ್ಲನೂ ನ್ಯಾಯವಾಗಿ ಮಾಡೋರು ಅಂತ ಅನ್ಕೊಂಡ ಎಲ್ಲ ಅನ್ಯಾಯವಾಗಿ ಏನಿಯ ಮಾಡಿರೋದು. ನಿನ್ನಂತರ ಅನ್ಯಾಯ ಮಾಡಿದ್ದಾರೆ. ಎಷ್ಟೋ ಜನ ನಿಯತ್ತಾಗಿ ಏನಿಯ ಕೋಟಿ ಸಂಪಾದನೆ ಮಾಡೋರಿ. ನಿನ್ನಂಗೆ ಅನ್ಯಾಯದ ಬುದ್ಧಿ ಹೇಳ್ಕೊಟ್ಟು ಸಂಪಾದನೆ ಮಾಡಿಲ್ಲ. ಅಮ್ಮ ನೋಡು ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಏನೂ ಇಲ್ಲ. ಸುಮ್ಕೆ ಏನಿಯ ನೀನು ಇಲ್ಲಿಂದ ಹೋದ್ರೆ ಸರಿ. ನಾನು ನಿನ್ನ ಮಗನೇ ಅಲ್ಲ, ನಿನ್ನ ನಮ್ಮಮ್ಮನೇನೇ ಅಲ್ಲ. ಇಷ್ಟು ಕೂತ್ರು ನೀನು ಗೊತ್ತಿದೀಗ ಅಂದ್ರೆ ದೇವ್ರ ನನಗೆ ಬೇಜಾರಾಯ್ತದೆ ಕಣಮ್ಮ ನನಗೆ. ನೀನು ಹೋಯ್ತಾ ಇರು ಸುಮ್ಕೆನೆ. ಇದಕ್ಕೂ ಕೊಲ್ಲಾಕ್ಬೇಡ ನೀನು. ನೀನು ಬಂದ್ರೆ ನನ್ನ ಕೈ ಕಾಲೆಲ್ಲ ನಡುಕ್ತಾವೆ. ಎಲ್ಲಿ ಕೆಲಸದಿಂದ ತೆಗ್ದಾಕಂಗೆ ಮಾಡ್ಬಿಡ್ತೀವೋ ನೀನಂತೂ ಅಂತ ಹೇಳ್ಬಿಟ್ಟು ಹಣ ಇವ ಅಮ್ಮನ ಮೊದಲು ಕಳ್ಸೋಣ ಈಚೆ ಕಡೆಗೆ. ಇವ ಅಮ್ಮನಿಂದನೇ ಅರ್ಧ ನನಗೆ ನೆಮ್ಮದಿಲ್ಲ. ನೋಡು ಇವಾಗ ಹೆಂಗೋ ನಿಯತ್ತ ಕೆಲಸ ಮಾಡ್ತಿದ್ದೀನಿ ನಾನು. ಮತ್ತೆ ಈ ನಿಯತ್ನೆಲ್ಲ ಹಾಳು ಮಾಡಬೇಡ ನೀನು. ನನಗೇನು ದುರಾಸೆನೇ. ಏನೋ ನನ್ನ ಮಗ ಉದ್ಧಾರ ಆಗಲಿ ಅಂತ ಉದ್ಧಾರ ಆಗೋ ಬುದ್ಧಿಗೆ ಹೇಳ್ಕೊಟ್ಟೆ. ನನ್ನ ಮಗ ಹಾಳಾಗೋಗ್ಲಿ ಅಂತ ಯಾವ ತಾಯಿನೂ ಬಯಸಕ್ಕಿಲ್ಲ. ಎಲ್ಲರೂ ಉದ್ಧಾರ ಆಗಲಿ ಅಂತ ನೀ ಬಯಸೋದು. ನೀನು ಹಾಳಾಗೋಗ್ಬೇಕು ಅಂತ ಹಣೆನಾಗ ಬರ್ತಿದ್ರೆ ಹಾಳಾಗೋಗು. ನಾನು 9 ತಿಂಗಳು ಹೊತ್ತು ಸಾಕಿದ್ದೀನಿ. ನೋಡು ನನ್ನ ಸಾಕೋದೆಲ್ಲನೂ ನಿಂದೆ ನಿನಗೆ ಕರ್ತವ್ಯನೂ ಆಗಿರ್ತದೆ. ನಾನು ನೀನು ಹುಡ್ದಾಗೆಲ್ಲ ಸಾಕಿಲ್ವೇ? ಈಗಲೂ ಸಾಕಿದ್ರೆ ನಿನ್ನ ಗಂಟೆನಾರ ಹೋಯ್ತದ ನಿಂಗೆ. ಸಾಕ್ಬೇಕು ಅಷ್ಟೇ ನೀಯ. ಇಲ್ಲ ಅಂತಂದ್ರೆ ನಾನು ಸುಮ್ಕೆ ಇರಲ್ಲ.
ಏನೋ ಸಂದಕ್ಕೆ ಉದ್ಧಾರ ಆಗಲಿ ಮನೆಗಿನೇ ಕಟ್ಕೊಂಡ್ಲಿ ಅಂತ ಹೇಳಿದ್ರೆ ಇಂಥದ್ದೇನೇ ನೀನು ಮಾಡೋದು. ಎಷ್ಟು ಕೊಡ್ತಾರೆ ಇನ್ನು ತಿಂಗ್ಳಿಗೆ 15,000 20,000 ಕೊಡ್ತಾರಾ? ಅಷ್ಟು ಕೊಡೋಕ್ಕಿಲ್ಲ ಇಲ್ಲಿ. ಏನು ಮಾಡ್ತೀವಿ, ಏನಕ್ಕೆ ಬರ್ತದೆ ಹೇಳಪ್ಪ 15,000 20,000 ನಿನಗೆ? ಹೇಳ್ಬಿಡು ನೀನೇನಿಯ ಇಂಥದಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು. ಥೂ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನಿಯ. ಆಂಟಿ ಮೇಲ್ಗಡೆ ಸಿಸಿ ಕ್ಯಾಮ್ರಾ ಐತೆ. ಶಾನೆ ಹೊತ್ತು ಕಸ್ಟಮರ್ ತರ ನೀವು ಬಂದ್ರು ಶಾನೆ ಹೊತ್ತು ನಿಂತ್ಕೊಳ್ಳಂಗಿಲ್ಲ, ಹಿಂಗೆಲ್ಲ ಜಗಳ ಮಾಡ್ಕೊಂಡು ಬೈದಾಡಂಗಿಲ್ಲ. ನಿಮ್ಮ ಮಗನು ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ನೀವು ಸುಮ್ಕೆ ನೀವು ಹೋಗಿ ಮಂತಕ್ಕೆ ಬರ್ರಿ, ಮಂತಕ್ಕೆ ಕುಂತ್ಕೊಂಡು ನ್ಯಾಯ ಪಂಚಾಯತ್ಗೆ ಮಾಡೋಣ. ಇದು ಅಂಗಡಿನಾಗೆಲ್ಲ ಕುಂತ್ಕೊಂಡು ನ್ಯಾಯ ಪಂಚಾಯತ್ಗೆ ಮಾಡೋಕ್ಕಾಗಕ್ಕಿಲ್ಲ. ಮೇಲ್ಗಡೆ ನೋಡ್ರಿ ಸಿಸಿ ಕ್ಯಾಮ್ರಾನೂ ಐತೆ. ಸರಿನೇ, ನಡಿ ಸುಮ್ಕೆ ನೀನು. ಅಯ್ಯಯ್ಯಯ್ಯಯ್ಯ, ನಿಮ್ಮಂಥವ್ರಿಗೆ ಎಲ್ಲನೂ ಯಾಕೆ ಬೇಕು ಅಮ್ಮಗಳು ಹೇಳಿ ನಿಮಗೆ? ನಾವು ಕಷ್ಟಾಗಿದ್ದಾಗ ಮಾತ್ರ ಬೇಕು. ಅದೇನೇನಿಯ ಸುಖದ ಸಮಯ ಬಂತು, ಕೆಲಸ ಪಲ್ಸ ಸಿಕ್ತು ಅಂದರೆ ಅಮ್ಮನೂ ಬೇಕಿಲ್ಲ, ಅಪ್ಪನೂ ಬೇಕಿಲ್ಲ, ಯಾವನೂ ಬೇಕಿಲ್ಲ. ಬೀದಿ ಬಿಕಾರಿಗಳ ಥರ ಬಿಟ್ಬಿಡ್ತೀರ ನೀವಂತೂ. ಹಾಳಾಗೋಗು. ನನಗೇನಂತೆ ಏನು ಇವನು ಒಬ್ಬನೇ ದೊಡ್ಡದಾಗ ಕೆಲಸ ಸಿಕ್ಕೈತಿ ನಂಗೆ ಬಿಲ್ಡಪ್ ಕೊಡ್ತಾನೆ. ಒಂದು ಬಟ್ಟೆ ಅಂಗಡಿನ ಕೆಲಸ ಮಾಡ್ಕೊಂಡು ಹಾಳಾಗೋಗಲೇ, ಹಾಳಾಗೋಗು. ನೀನೇನು ಉದ್ಧಾರ ಆಗಕ್ಕಿಲ್ಲ, ಹಾಳಾಗಿ ನೆಗೋದು ಬಿದ್ದೇನೆ ನೀ ಹೋಗು. ಥೂ. ಅಯ್ಯೋ ತಾಯಿ, ನಿನ್ ಜೊತೆ ಇದ್ದಾಗ ಏನಿ ಹಾಳಾಗೋಗ್ಬಿಟ್ಟಿದೀನಿ. ಹಾಳಾಗೋಗೋದು ಏನೂ ಇಲ್ಲ ತಕ. ಇನ್ನೇನಿದ್ರು ನಾ ಸಾಯ್ಬೇಕಷ್ಟೇ. ಏನಿಯ ಹಾಳಾಗೋಗೋದು ಏನು ಬಾಕಿ ಇಲ್ಲ. ನಿನ್ನಿಂದನೇ ನೀನ ಹಾಳಾಗೋಯ್ತಿರೋದು. ಅದಕ್ಕೆ ನೀನು ಸವಸ ಬಿಟ್ಬಿಟ್ಟು ಬಂದಿದ್ದು. ನಿನ್ನಿಂದನೇ ನನ್ನ ಹೆಂಡತಿ ದೂರ ಆಗಿದ್ದು, ನಿನ್ನಿಂದನೇ ಅಪ್ಪ ದೂರ ಆಗಿದ್ದು, ಎಲ್ಲ ದೂರ ಆಗಿದ್ದು ನಿನ್ನಿಂದನೇ. ನೀಯ ಹೋಗೋಗಿ ಸುಮ್ಕೆನೇ. ಏನ್ರ ನಿಮ್ಮಮ್ಮ ನಮ್ಗಿನ ಖತರ್ನಾಕ್ ಐಡಿಯಾಗಳು ಹೇಳ್ಕೊಡ್ತದಲ್ಲ, ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು. ಅಯ್ಯೋ ಸಿಸಿ ಕ್ಯಾಮ್ರಾದಾಗೆ ವಾಯ್ಸ್ ಗೀಸ್ ಎಲ್ಲ ಇಕ್ಬಿಟ್ಟು ನಮ್ಮ ಓನರ್ ಕೇಳಿಸ್ಕೊಂಡ್ಬಿಟ್ರೆ ನಮ್ಮನ್ನ ಒಂದೇ ದಿನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ ಅಷ್ಟೇ. ಏನಿಯ ನಿಮ್ಮ ಅಮ್ಮ ಭಾಳ ಡೇಂಜರ್ ಕಣಪ್ಪ. ನಾನು ಅವಾಗಿಂದ ಹೇಳ್ತಿಲ್ವಾ, ಕೈ ಬಾಯಿ ಹುಷಾರಾಗಿದ್ರೆ ಓನರ್ಗಳು ನಂಬ್ತಾರೆ, ಇಲ್ಲ ಅಂತಂದ್ರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ವಾ? ಕೈ ಬಾಯಿ ನೆಟ್ಗಿರ್ಬೇಕು ಅಷ್ಟೇ. ಏನಿಯ ಸರಿ ಆಯ್ತು ಬಾ. ಸರಿ ಇನ್ನು ಯಾಕೆ ಸುಮ್ಕೆನೆ ನೀ ಕೆಲಸ ನೋಡ್ಕೊಳ್ಳೋಣ. ನಿಮ್ಮ ಅಮ್ಮನ ಸವಾಸಕ್ಕೆ ಹೋಗ್ಬೇಡ. ನನಗೆ ಇಷ್ಟೊಂದೆಲ್ಲ ಕೆಟ್ಟ ಬುದ್ಧಿ ನಿಮ್ಮ ಅಮ್ಮ ಹೇಳ್ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ನಿಜವಾಗೂ ನಿಮ್ಮ ಅಮ್ಮನ ದೂರ ಇಕ್ಕಿದ್ರೆ ನೀನು ಉದ್ಧಾರ ಆಗೋದು ದೇವ್ರಣೆಗೂ. ಇಲ್ಲ ದೇವ್ರನೇ ಬೀದಿಗೆ ಬಂದ್ಬಿಡ್ತೀಯ ನಿಮ್ಮ ಅಮ್ಮನ ಮಾತೇನಾರ ಕೇಳ್ಬಿಟ್ರೆ. ಲೆಕ್ಕ ಹಾಕು ಎಂತ ಕೊಂತ್ರಿ ಬುದ್ಧಿ ಹೇಳ್ಕೊಡ್ತಾ ಇತ್ತು ನಿಮ್ಮಮ್ಮ. ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಸರಿ ಬಿಡು ಬಾ, ಕೆಲಸ ನೋಡ್ಕ. ಕಸ್ಟಮರ್ಗಳು ಗೊತ್ತಾವ್ರೆ, ಅದನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಾ. ನಮ್ಮ ಅಮ್ಮನೇ ದೊಡ್ಡ ಶತ್ರು, ಇನ್ಯಾರು ಇಲ್ಲ ಶತ್ರು. ಯಪ್ಪ ನಮ್ಮಮ್ಮ ತಾಯಿ ನಮಸ್ಕಾರ ಕಣಮ್ಮ. ಥೂ, ಇಲ್ಲನ ಹೋಗಿ ದೇವಸ್ಥಾನದಾಗ ಬೇಕಾದ್ರೆ ಮನಿಕೊಂಡ್ಬಿಡ್ತೀನಿ. ನಾನಂತೂ ನಮ್ಮ ಅಮ್ಮನ ಸವಾಸಕ್ಕೆ ಮಾತ್ರ ಹೋಗಕ್ಕಿಲ್ಲ ಇನ್ನ.